ಸರ್ ಈ ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಇದು ಇತಿಹಾಸ ಏನು? ಇತಿಹಾಸ ಅಂತಂದ್ರೆ ಹಿಂದೆ ಆಟ ಸಾಮಾನ್ ತಕಂದ್ರ ಮನೆಗೆ ಹೋಗಿ ತೇರಲ್ಲಿ ಏನು ಮಾಡಕ್ಕಾಗಲ್ಲ. ಹಣೆ ಬರ ಸಾಕು ಚಿಕ್ಕ ಮುಚ್ಕೊಂಡು ಹೋಗಿ ಬಾಸು. ಸಿದ್ದೇಶ್ವರ ಬಸಪ್ಪ ಅವರೇ ಸಿದ್ದೇಶ್ವರ ಗುರುಗಳು ನೋಡಿ ಗೈಸ್. ಬಡವ್ರ ಮಕ್ಕಳು ಏನ್ ಕೊಡ್ರಪ್ಪ ಮುಂದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕಳ್ತನ ಮಾಡ್ತಾರೆ, ಅದೇನು ಇಲ್ಲಿ ನಡೆಯಲ್ಲ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕೆ? ಎಲ್ಲಿ ಎಲ್ಲವರು ಅವ್ರವ್ರ ಹುಡುಗಿರ್ನೇ ಕರ್ಕೊಂಡ್ ಬರ್ತಾ ಇದಾರೆ, ನಾವ್ ನೋಡಿದ್ರೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಹೋಗ್ತಾ ಇದೀವಿ ನೋಡಿ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಭಿಷೇಕ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನು ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿ, ಸೊ ಅದಕ್ಕೆ ಇವಾಗ ಊರಿಗೆ ಹೋಗ್ತಾ ಇದ್ದೆ. ಯಾಕೆಂದ್ರೆ ಜಾತ್ರೆ ಇದೆ ನಮ್ಮೂರಲ್ಲಿ. ಸೊ ನಮ್ಮೂರ್ ಜಾತ್ರೆ ನೋಡ್ಕೊಂಡು ಹಂಗೆ ನಮ್ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಫುಲ್ ಮಜಾ ಮಾಡೋಣ, ಎಂಜಾಯ್ ಮಾಡೋಣ. ಸೊ ಬನ್ನಿ ಹೋಗೋಣ. ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ರಥೋತ್ಸವ ಇನ್ನೇನೋ ಅದ್ದೂರಿಯಾಗಿ ಬರಲಿದೆ. ಎಲ್ಲರೂ ಅತ್ಯುತ್ತಮವಾಗಿ ಆಡೇರಿಸಿ. ರಾಜ ಅವರೇ ನೀವೇನ್ ಹೇಳ್ತೀರಾ? ಸಿದ್ದಪ್ಪಾಜಿ ಜಾತ್ರ ನಮ್ಮ ಹತ್ತಿರ ಬಾಲ್ಗಳು ಎಳ್ಕೊಂಡು ನಿಂತೈತೆ ತೇರಡಕ್ಕೆ. ಯಾರು ಇವ್ರಿಬ್ರಾ? ಹೇಳಿ ಗಾಯ್ಸ್. ಹಿರಿತಲೆ ಇವರು ಇನ್ನು ಮದುವೆ ಆಗಿಲ್ಲ ನೋಡಿ ಫ್ರೆಂಡ್ಸ್, ಎಲ್ಲರೂ ರೆಡಿ ಆಗ್ತಿದ್ದಾರೆ ತೇರಡೆಗೆ. ತೇರಲ್ಲಿ ಬರ್ಬೇಕು ಬಾಯಿದೆ. ಹಳ್ಳಿಕಾರ ನನ್ ಮೈಕ್ ಹಾಕ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಬೀಟ್ರು ನೀವು ತುಂಬಾ ವೈರಲ್ ಆಗಿದ್ದೀರಾ ಹಳ್ಳಿಕಾರ ಅಂತ. ಹೌದು ಸರ್. ಇನ್ನೇನು ಸಮಾಚಾರ? ನಿಮ್ದು ಲಾಸ್ಟ್ ಮೂವಿ ಯಾವ್ದು ಬಸ? ನಮ್ದು ಲಾಸ್ಟ್ ಮೂವಿ. ಆದ್ರೆ ಸರ್ ನೀವು ಮದುವೆಯಲ್ಲಿ ಚೇಂಜ್ ಅಂತ ಯಾರಿಗೂ ಗೊತ್ತಿಲ್ಲ. ಏನು ಮಾಡಕ್ಕಾಗಲ್ಲ. ಹಣೆ ಬರ ಸಾಕು ಚಿಕ್ಕ ಮುಚ್ಕೊಂಡು ಹೋಗಿ ಬಾಸು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮ್ಮಪ್ಪ ಅವರು ನಾಚಿಕೆದಾರ ನೋಡಿ. ಅಪ್ಪ ಅವರು ಚಡಿ ದೋಸ್ಗಳು ಹೆಗಲ ಮೇಲೆ ಯಾಕೆ ನಿಂತಿದ್ದಾರೆ ಗಾಯ್ಸ್. ಇವರು ನಮ್ಮಣ್ಣ, ಇದು ನಮ್ಮಣ್ಣ ಚಿಕ್ಕಣ್ಣ. ನೋಡಿ ಗಾಯ್ಸ್, ಇದೆ ಸಿದ್ದೇಶ್ವರ ಬಸಪ್ಪ ಅವ್ರ ಜೊತೆಗೆ ಮಂಜಣ್ಣ ಅವ್ರಿ, ನಮ್ಮೂರ ತಂದಪ್ಪ ಅವರು ಮಂಜಣ್ಣ ಅವರು. ಅವರೇ ಸಿದ್ದೇಶ್ವರ ಗುರುಗಳು ನೋಡಿ ಗೈಸ್. ನೋಡಿ ಎಲ್ಲ ಜನ ಸಾಗರ ನೋಡಿ. ನಮ್ಮ ಅಣ್ಣವರು ತೇರಡೆ ಕೊಯ್ತಿದ್ರೆ ಏನ್ ಸಿಗ್ಲಿ ಅಂದ್ಬಿಟ್ಟು ಬಡವ್ರ ಮಕ್ಕಳು ಏನ್ ಕೊಟ್ರಪ್ಪ. ಫಸ್ಟ್ ಆಗಿ ಲಾಂಚ್ ಮಾಡಿದ್ರೆ ಸಿದ್ದೇಶ್ವರನ ಜಾತ್ರೆಯಿಂದ ಫಾಲೋವರ್ಸ್ ಆಗಿ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಾಯ್ ಗಾಯ್ಸ್, ಕಾಫಿ ಆಗೋಯ್ತು ಕೈಯ. ಸೊ ಗೈಸ್, ತುಂಬಾ ನೂಕಾಟ ನಡೀತಿದೆ. ಜನ ಹಂಗಾಗಿ ನಮ್ದು ಸೆಲ್ಫಿ ಸ್ಟಿಕ್ ಮುರಿದೋಯ್ತು. ಜನ ಸಾಗರ ಗಾಯ್ಸ್.
ಇದೆ ನೋಡಿ ಎಲ್ಲ ಬಾಳೆಲ್ಲ ಹೊಡಿತಿದ್ದಾರೆ. ಕಾಲ್ ಬೆಳೆನೆ ಬೀಳ್ತಾ ಇದೆ ಗೈಸ್. ನಂಗೂ ಒಂದೆರಡು ಬಿತ್ತು. ನನಗ್ ನಚ್ಚಂತ ಬಿತ್ತು ಇವಾಗ ಒಂದು. ಆಪಾಗೋಯ್ತು. ಗೈಸ್ ಇವನು ಹೇಳಿ ಯಾರು ಹೊಡಿತಾ ಇದ್ರಿ? ನಮ್ಮ ಅಣ್ಣಂಗ. ನಿಮ್ಮ ಅಣ್ಣಂಗ ತೇರ್ ಹೊಡಿ ಅಂದ್ರೆ ಅವ್ರ ಅಣ್ಣನ್ ಹೊಡಿತಾನೆ ಬಾಳೆನ್ ತಗೊಂಡು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಗೈಸ್ ಇಷ್ಟೇ ಮುಗೀತು, ಇಲ್ಲಿಗೆ ಲಾಸ್ಟ್. ಇಲ್ಲಿಂದ ಆಚೆ ಎಳೆಯಲ್ಲ. ನೆಕ್ಸ್ಟ್ ಕೊಂಡ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಒಳಗಡೆ ಹಾಕ್ತಾರೆ? ಅದ್ರೊಳಗಡೆ ರೂಮ್ ಒಳಗಡೆ ಒಂದ್ 4 ದಿನ 3 ದಿನ ಆಯ್ತು. 4 ದಿನ ಇಲ್ಲ 3 ದಿನ. 4 ದಿನ ಇಲ್ಲ 3 ದಿನ ಆದ್ಮೇಲೆ ತೇರ್ನ ಬಿಚ್ಚಿ ಒಳಗಡೆ ಹಾಕ್ತಾರಂತೆ. ಅಲ್ಲಿವರೆಗೂ ಇಲ್ಲೇ ಇರುತ್ತೆ ಗೈಸ್ ತೇರು. ಮತ್ತೆ ನಾಳೆ ತಾನೇ ಕೊಂಡ? ನಾಳಿದ್ ಬೆಳಗ್ಗೆ. ನಾಳೆ ಬೆಂಕಿ ಹಚ್ತಾರೆ 12 ಗಂಟೆಗೆ. ನೋಡಿ ಗಾಯ್ಸ್ ಫುಲ್ ಜನಸಾಗರ. ಕಾಲಿಡಕ್ ಕನ್ನೆ ಇಲ್ಲ ಸ್ವಲ್ಪ ಇಲ್ಲಿ. ಆಗಿಲ್ಲ. ನಿಂದು ಬರುತ್ತೆ ವಯಸ್ಸು, ಅವ್ರದ್ದು ಬರ್ಬೇಕಂದ್ರೆ ನೀನು ಆನಲ್ ಐತೆ ಇಲ್ಲಿ ಬ್ಲಿಂಕ್ ಆಗ್ತೈತಲ್ಲ. ಆನಾಯ್ತಾ ಆನೈತೆ. ಗೈಸ್ ಫುಲ್ ಕ್ಲೌಡ್ ಅವ್ರೆ ಗೈಸ್. ಗೈಸ್ ಏನ್ ಗೊತ್ತಾ, ಇಲ್ಲಿ ಫುಲ್ ಕ್ಲೌಡ್ ಇದಾರೆ ಗೈಸ್. ಇವಾಗ ತೇರ ಆಯ್ತು ಗೈಸ್. ಇವೆಲ್ಲ ಗೈಸ್ ನಮ್ ಫ್ರೆಂಡ್ಸ್ ಇವೆಲ್ಲ ಗೈಸ್. ಗೈಸ್ ಹಳ್ಳಿಕಾರ ಅಕೌಂಟ್ ನ ಫಾಲೋ ಮಾಡಿ ಗೈಸ್. ಇದೇ ತರ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗೋಸ್ಕರ ಮಾಡ್ತೀನಿ ಗೈಸ್. ಇರೋ ನಮ್ಮ ಮಮ್ಮಿ ಗೈಸ್ ಗೊತ್ತಲ್ಲ, ನನ್ ಬಗ್ಗೆ ಏನ್ ಹೇಳ್ತೀರಾ? ಏನು ಇಲ್ಲ. ವೈ ಶುಡ್ ಐ ಆನ್ಸರ್ ಟು ಯು? ನಾನ್ಯಾಕೋ ನಿನ್ಗೆ ಆನ್ಸರ್ ಮಾಡ್ಬೇಕು? ಗೈಸ್ ಇವರೆಲ್ಲ ನೀವು ಜಾತ್ರೆ ಬಗ್ಗೆ ಏನ್ ಹೇಳ್ತೀರ ನೀವೆಲ್ಲ? ಅಣ್ಣ ನಮ್ಮೂರಲ್ಲಿ ಏನು ಹೇಳಿ. ನಮ್ಮೂರ್ ಜಾತ್ರೆ ಫುಲ್ ಖುಷಿ ಆಗುತ್ತೆ. ಇಲ್ಲಿ ಎಲ್ಲ ಡೆಕೋರೇಷನ್ಸ್ ಆಟ ಎಲ್ಲ ಇರುತ್ತೆ ಇಲ್ಲೆಲ್ಲ. ನಾಳೆ ಕೊಂಡನಾ? ನಾಳೆ ತಕೊಂಡ. ಓಕೆ ಥ್ಯಾಂಕ್ ಯು. ಅಲ್ಲದ ಬಾಯ್. ಗೈಸ್ ಎಲ್ಲ ತೇರು ಮುಗಿಸ್ಬೇಕು, ಮನೆ ಕಡೆ ಹೋಗ್ತಾವ್ರೆ ಗೈಸ್. ಮುಂದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. कितने तेजस्वी लोग हैं हमारे पास, कितने शानदार विचार रखते हैं जी. ನಾಳೆ ಮಾಡ್ತೀನಿ ಗೈಸ್ ಬ್ಲಾಗ್ ನ. ನಾವು ಅಂಗಡಿಲಿ ಏನೇನ್ ಹಾಕವ್ರೆ ಅಂತ ನೋಡೋಣ ಬನ್ನಿ ಗೈಸ್. ಇಲ್ಲಿ ಗೈಸ್ ಇಲ್ಲಿ ಚೈನು ಎಲ್ಲ ಮಾಡ್ತಾವ್ರೆ ಗೈಸ್. ಅಣ್ಣ ನೀವು ಎಷ್ಟು ವರ್ಷದಿಂದ ಅಂಗಡಿ ಹಾಕ್ತಿದ್ದೀರಾ ಇಲ್ಲಿ? ಎಷ್ಟು ವರ್ಷದಿಂದ ಹಾಕ್ತಿದ್ದೀರಾ ಅಣ್ಣ ನೀವು? 2 ವರ್ಷದಿಂದ. 7 ವರ್ಷದಿಂದ ಹಾಕ್ತಿದ್ದೀರಾ? ನೀವು 7 ವರ್ಷದಿಂದ ಇಲ್ಲಿ ಬರ್ತೀರಾ? ಎಷ್ಟು ದಿನ ಇರ್ತೀರಾ ಇಲ್ಲಿ? 3 ದಿನನಾ? ಗೈಸ್ ನಮ್ಮ ಮೈಸೂರು ಹುಡುಗಿ ಕರ್ಕೊಂಡ್ ಬಂದವ್ರೆ ಗೈಸ್. ಮನ್ಸಲ್ಲಿರ್ಲಿ, ಭಕ್ತಿ ಇರ್ಬಾರ್ದು. ಜಾತ್ರೆ ಹುಡುಗಿ ಕರ್ಕ ಬರ್ರಿ, ಇನ್ನೇನ ಆಂಟಿ ಕರ್ಕ ಬರಕ್ಕಾಗುತ್ತೆ ಹೇಳಿ ಫ್ರೆಂಡ್ಸ್. ಗೈಸ್ ಯಾವ ರೀತಿ ಅಂದ್ಬಿಟ್ಟೆ ಅಂದ್ರೆ, ನನ್ ಫ್ರೆಂಡ್ ಅವ್ರ ಹುಡುಗಿ ಕರ್ಕ ಬಂದವನೆ, ನಾನ್ ನಮ್ಮ ಹುಡ್ಗನ್ ಕರ್ಕ ಬಂದಿದೀನಿ ಗೈಸ್. ಈ ತರ ತೆಕ್ ಬಾ ಹಂಗೆಲ್ಲ ಅಂದ್ಬಿಡಿ, ಬೇಜಾರಾಗುತ್ತೆ. ಮಾತಾಡೋ ತರೀಕಾ ಭೀಕ್ ಮಾಂಗ್ನೆ ಕಾ. ಗೈಸ್ ಇದೆಲ್ಲ ನೋಡಿ ನಮ್ಮೂರ್ ಜಾತ್ರೆ ಇದು ಗೈಸ್. ಎಲ್ಲಾರು ಮನೆ ಕಡೆ ಹೋಗ್ತಾವ್ರೆ ಗೈಸ್. ಗೊಂಬೆ ತಕೊಂಡವನೆ ಗೈಸ್. ಇವ್ರು ಗೊತ್ತಲ್ಲ ಪವರ್ ಹೋಗಿ ಅವರು ಡೈ ಹೊಡಿತಾರಲ್ಲ ಅವ್ರು ಗೈಸ್. ನೀವು ತೇರ್ ಹೇಳಕ್ ಹೋಗಿದ್ರಾ? ಹೇಳಕ್ ಹೋಗಿದ್ವಿ. ಆಯ್ತು. ಹೆಂಗೆ ತೇರ್ ಬಗ್ಗೆ ಏನ್ ಹೇಳ್ತೀರಾ ನೀವು? ತೇರ್ ಬಗ್ಗೆ ಯಾವ ತರ ಹೇಳ್ಬೇಕು? ಏನ್ ಹೇಳಿ, ಇದ್ರ ಇತಿಹಾಸ ಏನು? ಇತಿಹಾಸ ಏನು ನಮ್ ಬಾಸ್ ನ ಕೇಳ್ಬೇಕು ನೀವು. ಇದ್ರ ಇತಿಹಾಸ ಏನು ಗೈಸ್? ನಮ್ ಬಾಸ್ ಕೇಳಿ. ಏನಾದ್ರು ಕೇಳೋಣ ಬಾಸ್ ಹೇಳಿ. ಇದ್ರ ಬಗ್ಗೆ ಇಲ್ಲಿ ಯಾರು ಇಲ್ಲ ಗೈಸ್, ಹಿಂಗೆ ಹೋಗೋಣ ಗೈಸ್. ಗೈಸ್ ಏನ್ ಗೊತ್ತಾ ಗೈಸ್, ಇಲ್ಲೆಲ್ಲ ಇದ್ರ ಇತಿಹಾಸ ಅಂದ್ರೆ ಗೈಸ್ ಇಲ್ಲೊಂದು ಬೆಟ್ಟ ಇದೆ ಗೈಸ್. ಆ ಬೆಟ್ಟದ ಇತಿಹಾಸ ಐತಿ. ಪೊಲೀಸ್ ಇಲಾಖೆ ಸೆಕ್ಯೂರಿಟಿ ಅವ್ರದೆಲ್ಲ ಫುಲ್ ಕ್ಲೌಡ್ ಇದೆ ಸರ್. ಈ ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾವೇನು ಮಾತಾಡಲ್ಲ ಬಿಡಪ್ಪ. ಮಾತಾಡಿ ಸರ್, ಏನಾದ್ರು
ಇದ್ರ ಬಗ್ಗೆ ಮಾತಾಡಿ. ನೀವು ಸೊ ಹಳ್ಳಿಕರ್ ರೋಹಿತ್ ಕೊಹ್ಲಿ ಮಾತಾಡಿ ಸರ್ ಏನಾದ್ರು ಇಲ್ಲ ಸರ್ ಮಾತಾಡಿ ಏನಿಲ್ಲ ನೀವ್ ಹೇಳ್ಬೇಕು. ನೀವೆಲ್ಲ ಇಷ್ಟೊಂದು ಕ್ರೌಡ್ನೆಲ್ಲ ಒಂದ್ ಮಾಡ್ತೀರಾ ಅಂದ್ರೆ ಇದೆಲ್ಲ ತಡಿತೀರಾ ಅಂದ್ರೆ ನೀವು ಹೆಚ್ಚಿನ ಇದ್ ಮಾಡ್ಬೇಕು ಸರ್. ನೀವೆಲ್ಲ ಮಾತಾಡ್ಬೇಕು ನೀವೇನಾದ್ರು. ನಾವು ಯೂಟ್ಯೂಬ್ ಅವರು ಸರ್. ಮಾತಾಡಿ ಸರ್ ಏನಾದ್ರು. ಹಾ ಸರ್ ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರತಿ ವರ್ಷನೂ ಸಿದ್ದೇಶ್ವರ ಜಾತ್ರೆ ನಡೀತಾ ಬರುತ್ತೆ, ವಿಜೃಂಭಣೆ ನಡೀತಾ ಇದೆ. ಇದು ಪ್ರತಿ ವರ್ಷನೂ ಕೂಡ 2 ದಿನಗಳ ಜಾತ್ರೆ ನಡೀತಾ ಇರುತ್ತೆ. ಮೊದಲನೇ ದಿನ ರಥೋತ್ಸವ ಇರುತ್ತೆ, 2ನೇ ದಿನ ಕೊಂಡೋತ್ಸವ ಇರುತ್ತೆ. ನಾಳೆ ಅಂದ್ರೆ ರಾತ್ರಿ ಎಲ್ಲ ಪಲ್ಲಕ್ಕಿ ಉತ್ಸವ ಎಲ್ಲ ಆಗಿ ಕೊಂಡೋತ್ಸವ ಇರುತ್ತೆ. ಮತ್ತು ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ತಮಿಳ್ನಾಡಿಂದ ಬಂದು ಪಟಾಕಿಯನ್ನ ಹೊಡಿತಾರೆ. ತುಂಬಾ ಅದ್ಭುತವಾಗಿರುತ್ತೆ. ಸರ್ ಇದು ಇತಿಹಾಸ ಏನು? ಇತಿಹಾಸ ಅಂತಂದ್ರೆ ಹಿಂದೆ ಋಷಿ ಮುನಿಗಳು ವಾಸ ಮಾಡ್ತಿದ್ದಂತ ಸ್ಥಳವಾದಂತ ಸಿದ್ದೇಶ್ವರ ಬೆಟ್ಟದಲ್ಲಿ ಅಲ್ಲಿ ಸಿದ್ದೇಶ್ವರ ಬಂದು ನೆಲೆಗೊಳ್ತಾರೆ. ಅದು ಅವರು ಪೂರ್ವ ಎಲ್ಲಿ ಬಂದಿರುವಂತ ಇತಿಹಾಸ ಗೊತ್ತಿಲ್ಲ. ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಇತಿಹಾಸ ಇದೆ. ಅಲ್ಲಿ ಸಿದ್ದೇಶ್ವರ ಪವಾಡ ಪುರುಷರು, ಹೇಗೆ ಮಹದೇಶ್ವರರು ಮತ್ತೆ ಸಿದ್ದಪ್ಪಾಜಿ ಹೇಗೆ ನಮ್ಮ ನೆಲದಲ್ಲಿ ನೆಲೆಸಿದ್ದಾರೆ, ಹಾಗೆ ಕೂಡ ನಮ್ಮ ಸಿದ್ದೇಶ್ವರರು ಕೂಡ ಪವಾಡ ಪುರುಷರು. ಓಕೆ ಸರ್, ಥ್ಯಾಂಕ್ ಯು. ಇದು ಮಾತಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ನೀವಿಬ್ರು ಅಕ್ಕ ತಂಗಿನಾ? ನೀವೇ ಅಕ್ಕ ಇವರೇ ತಂಗಿ ಅಂತ ಕಾಣ್ತಿರಲ್ರಿ. ಇವರು ನಿಮ್ ನಾದಿನಿ? ನಮ್ ನಾದ್ನಿ. ಇವ್ರು ನಿಮ್ ತಂಗಿ ಅಲ್ವಾ? ಓಕೆ, ಜಾತ್ರೆಗೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ದೇವಸ್ಥಾನ ಧೂಪ ಹಾಕಿದ್ವಿ. ನಾಳೆ ಕೊಂಡೇ ಇರುತ್ತೆ ಗೈಸ್. ನಂಗೆ ನಮ್ಮ ಹುಡುಗಿ ಸಿಗ್ಲಿ ಅಂತವ್ರೆ ಗೈಸ್ ಇವರು. ಆದಷ್ಟು ಬೇಗ ನಿಮ್ಮ ಹುಡುಗಿ ನಿಮಗೆ ಸಿಗ್ಲಿ, ಬೇಗ ಮದ್ವೆ ಆಗ್ಲಿ, ಲೈಫ್ ಸೆಟ್ಲ್ ಆಗಿ ಅಷ್ಟೇ. ಜಾತ್ರೆ ಮಾತ್ರ ಮಸ್ತ್ ಆಗಿತ್ತು. ಏನು ಗೈಸ್ ಅವ್ರು ತುಂಬಾ ನಾಚ್ಕತಾರೆ ಗೈಸ್ ಇವರು. ಓಕೆ ಬಾಯ್, ಬರ್ತ್ ಸಿಗೋಣ. ಅಣ್ಣ ಒಂದ್ ಟ್ಯಾಟೂ ಹಾಕೊಡ್ತೀರಾ? ಒಂದ್ ಟ್ಯಾಟೂಗೆ ಎಷ್ಟು ಚಾರ್ಜ್ ಮಾಡ್ತೀರಾ? 1 ಲೀಟರ್ಗೆ 100. 1 ಲೀಟರ್ 100. ಎಷ್ಟು ಅದು ಎಷ್ಟು ಇಂಚ್ ಬರುತ್ತೆ? ಅದು ಇಂಚ್ ಸೈಜ್ ನಿಮ್ಗೆ ಯಾವ ತರ ಬೇಕು ಅದ್ರ ಮೇಲೆ ಹಾಕೊಡೋದು, ಅದ್ರ ಮೇಲೆ ಡಿಫ್ರೆನ್ಸ್. ಓಕೆ ಗೈಸ್, ನೀವು ಟ್ಯಾಟೂ ಹಾಕ್ಸ್ತೀರಾ ಸರ್ ನೀವು? ಇಲ್ವಾ? ಓಕೆ ಬಾಯ್. ಏನ್ರಾ ಏನಕ್ಕೆ ಬಂದಿದ್ದೀರಾ ಜಾತ್ರೆಗೆ? ಆಟ ಸಾಮಾನ್ ತಕಂದ್ರ ಮನೆಗೆ ಹೋಗಿ ಗೈಸ್. ಇಲ್ಲಿ ಕಾಲಕಾಲದು ಇದೆಲ್ಲ ಬಂದೈತೆ ಸರ್. ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಾ? ಯಾವ ಇಟ್ಕೊಳ್ಳಿ ಇಟ್ಕೊಳ್ಳಿ. ನೀವು ಎಷ್ಟು ವರ್ಷದಿಂದ ಈ ಜಾತ್ರೆ ಬರ್ತಿದ್ದೀರಾ? ಸುಮಾರು ನಾವು 18 ವರ್ಷ ಈ ಜಾತ್ರೆಗೆ. 18 ವರ್ಷದಿಂದ ಬರ್ತೀರಾ. ಈ ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಾತ್ರೆಯಲ್ಲಿ ಇನ್ನೂ ತನಕ ಏನು ಗಲಾಟೆ ಆಗಿಲ್ಲ, ಏನಿಲ್ಲ. ಇಲ್ಲಿ ಸೌಹಾರ್ದತೆ ಒಂದ್ ರೀತಿ ನೋಡಿದ್ರ, ಈ ಹಿಂದೂ ಮುಸ್ಲಿಂ ಅಂತ ಏನು ಇಲ್ಲ, ಭೇದ ಭಾವ ಇಲ್ಲ. ಏನು ತೊಂದರೆ ಕೊಡಲ್ಲ. ಬೇರೆ ಜಾತ್ರೆಗಳಲ್ಲಿ ಕಳ್ತನ ಗಿಳ್ತನ ಮಾಡ್ತಾರೆ, ಅದೇನು ಇಲ್ಲಿ ನಡೆಯಲ್ಲ. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಜಾತ್ರೆ ಮಾತ್ರ ಚೆನ್ನಾಗಿ ನಡೀತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಾತ್ರೆ ಮಾತ್ರ ಚೆನ್ನಾಗಿ ನಡೀತದೆ. ತುಂಬಾ ಸಂತೋಷ ಆಯ್ತು ಇಲ್ಲಿ ಜನಗಳಿಗೆ ನೋಡಕ್ಕೆ. ಥ್ಯಾಂಕ್ ಯು ಅಣ್ಣ. ಇದೇ ತರ ಮುಂದಕ್ಕೂ ಬರ್ತಾ ಇದ್ರಿ, ನಮ್ ಜಾತ್ರೆ ಇದೇ ತರ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫುಲ್ ರಶ್ ಆಗ್ಬಿಡಿದೆ ಗೈಸ್, ಫುಲ್ ರಶ್ ಗೈಸ್. ಇದೆಲ್ಲ ನಮ್ಗೆ ತುಂಬಾ ಭಯ. ಎಷ್ಟು ಸರ್ ಇದು ಒಂದು? ಯಾವ ಸರ್ ಇದು 150 ರೂಪಾಯಿ ಸರ್. ಇದು 100 ರೂಪಾಯಿ. ಅದು 100 ರೂಪಾಯಿ. ನೀವು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಿದ್ದೀರಾ? ನಾವು ಇಲ್ಲ ಅಂದ್ರೆ ಒಂದು 18 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 18 ವರ್ಷದಿಂದ ಇಲ್ಲೇ ಮಾಡ್ತೀರಾ? ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಸರ್? ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಜಾತ್ರೆ ಸರ್, ಒಳ್ಳೆ ಜಾತ್ರೆ. ಏನ್ ಗಲಾಟೆ ಏನೋ ಆಗಲ್ಲ ಇಲ್ಲಿ ಎಲ್ಲ. ಓಕೆ ಬಾಯ್. ಇಲ್ಲಿಂದ ಇಂಟರ್ವ್ಯೂ ಬಾಯ್. ಈ ಜಾತ್ರೆ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು? ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕೆ? ಎಲ್ಲಿ ಎಲ್ಲವರು ಅವ್ರವ್ರ ಹುಡುಗಿರ್ನೇ ಕರ್ಕೊಂಡ್ ಬರ್ತಾ ಇದಾರೆ, ನಾವ್ ನೋಡಿದ್ರೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಹೋಗ್ತಾ ಇದೀವಿ. ನೋಡಿ ಬೇಜಾರಾಗಿ ಇನ್ನೇನ್ ಬ್ರೋ ಮಾಡುವ ನಾವು. ಅಲ್ಲ ನೀವು ಓಡಿಸ್ಕೊಂಡ್ ಜಾತ್ರೆಯಲ್ಲಿ ಹುಡುಗಿರ್ ನೋಡಕ್ ಬಂದ್ರೆ ದೇವ್ರ ನೋಡಕ್ ಬಂದಿದ್ದಾರೆ ಬ್ರೋ. ನಾವು ದೇವತೆಗಳು ನೋಡ್ತೀವಿ ಬ್ರೋ, ದೇವ್ರು ನೋಡಲ್ಲ. कैसा लगा मेरा मजाक?
ನಾವು ಕಪ್ಪಲ್ಸ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೀವಿ. ಇನ್ನು ಎಲ್ಲಾರು ಹುಡುಗಿರ್ ನೋಡ್ತೀವಿ. ಅನ್ಬೇಕು ನೀವು ಇನ್ನು ಈ ಕಳ್ಳಿ ಏನೇನ್ ನೋಡ್ಬೇಕು ಅನ್ಬೇಕು. ಆ ದೇವ್ರ ಕೊಟ್ಟವನ್ನ ಅದನ್ನೇ ನೋಡ್ಬೇಕು. ಏನು ಅಷ್ಟೇ.